ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರರಿಂದ ಕಾರ್ಯಕ್ರಮ ಉದ್ಘಾಟನೆ. ಪತ್ರಕರ್ತರ ಭವನ ವಿಸ್ತರಣೆಗೆ ಶಾಸಕ ಎಚ್.ಕೆ. ಸುರೇಶ್ ಭರವಸೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ 5 ಲಕ್ಷ ಘೋಷಣೆ. ಹಾಸನದಿಂದ ಮಂತ್ರಾಲಯಕ್ಕೆ ಗ್ರೀನ್ ಲೈನ್ ನೇರ ಬಸ್ ಸೇವೆ ಆರಂಭ. ರಾಯರ ದರ್ಶನಾರ್ಥಿಗಳಿಗೆ ಹೊಸ ಪ್ರಯಾಣ ಸೌಲಭ್ಯ. ಜಿಲ್ಲೆಯ ಜನತೆಗೆ ಗ್ರೀನ್ ಲೈನ್ ಸಂಸ್ಥೆಯಿಂದ ಮತ್ತೊಂದು ಸೇವೆ. ಬೇಲೂರಿನ ಸ್ಟೋನ್ ಕ್ರಷರ್ಗೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ ನೀಡಿ ಪರಿಶೀಲನೆ. ಕ್ರಷರ್ ದಾಖಲಾತಿಗಳು ಹಾಗೂ ಸಿಸಿ ಕ್ಯಾಮೆರಾ, ಡಿವಿಆರ್ ವಶಪಡಿಸಿಕೊಂಡು ಪರಿಶೀಲನೆ. 2 ರಿಂದ 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಕ್ರಷರ್ ವ್ಯವಸ್ಥಾಪಕರಿಗೆ ಸೂಚನೆ. ಸ್ವತಂತ್ರ ಪೂರ್ವದ ಹೋರಾಟಗಳಿಂದ ಆರಂಭಿಸಿ ರೈತ ಚಳುವಳಿ, ದಲಿತ ಚಳುವಳಿ ಸೇರಿದಂತೆ ಇತ್ತೀಚೆಗೆ ಹೋರಾಟಗಳವರೆಗೆ ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪತ್ರಕರ್ತರಾಗಿ ನಾವು ಯಾರ ಮನಸ್ಸಿಗೂ ನೋವು ಉಂಟಾಗದಂತೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು. ಬೇಲೂರು ಪಟ್ಟಣದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶನಿವಾರ ಸಂಜೆ ಆಯೋಜಿಸಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ, ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಕರ್ತರ ವೃತ್ತಿ ಅತ್ಯಂತ ಕಠಿಣವಾಗಿದ್ದು ಅವರಿಗೆ ಆತ್ಮವಿಶ್ವಾಸವೇ ದೊಡ್ಡ ಶಕ್ತಿ. ಇದು ಕೆಲವರು ತಾವು ಪತ್ರಕರ್ತರೆನ್ನುವ ನಕಲಿ ಪತ್ರಕರ್ತರು ಹೆಚ್ಚಿದ್ದು ಅಂತರವನ್ನ ಹತ್ತಿಕ್ಕುವ ಕೆಲಸ ಸಂಘಟನೆಯಿಂದ ಸಾಧ್ಯ. ವಿಸಿಟಿಂಗ್ ಕಾರ್ಡ್ನೊಂದಿಗೆ ಪತ್ರಕರ್ತನೆಂದು ಹೇಳುವವರ ನಡುವೆ ನಿಜವಾದ ಪತ್ರಕರ್ತರನ್ನ ಉಳಿಸಿ ಬೆಳೆಸಬೇಕಿದೆ. ಸಂಘಟನೆ ಎಂದರೆ ಅದು ಸಮಾಜಕ್ಕೆ ಉತ್ತಮ ಕೆಲಸ ಮಾಡಿದಾಗ ಪತ್ರಕರ್ತನ ವೃತ್ತಿ ಸಾರ್ಥಕವಾಗುತ್ತದೆ. ನಮ್ಮ ಕೆಲಸವನ್ನ ಪ್ರಾಮಾಣಿಕ ಮತ್ತು ಜವಾಬ್ದಾರಿಯಿಂದ ಮಾಡಬೇಕು. ಬ್ರೇಕಿಂಗ್ ನ್ಯೂಸ್ ಹಾವಳಿಯಲ್ಲಿ ಸಾಕಷ್ಟು ಕುಟುಂಬಗಳ ವೃತ್ತಿಯ ನೋಯಿಸಿದ್ದು, ಸುದ್ದಿ ನೀಡುವ ಆತುರದಲ್ಲಿ ಸತ್ಯ ಮರೆಮಾಚುವ ಅತಿರೇಕದ ಕೆಲಸ ಮಾಡಬಾರದು. ಎಲ್ಲ ಕ್ಷೇತ್ರದ ಬೆಳವಣಿಗೆಯಲ್ಲೂ ಪತ್ರಕರ್ತರು ಜವಾಬ್ದಾರಿಯಿಂದ ನಡೆಯಬೇಕಿದೆ. ಸರ್ಕಾರದ ಯೋಜನೆಗಳು ಅರ್ಹರಿಗೆ ತಲುಪುವಂತೆ ಶ್ರಮಿಸುತ್ತಿದ್ದೇವೆ ಎಂದರು. ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರಿದ್ದಾರ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದರೆ ನಿಮಗೆ ಸಿಗುವಷ್ಟು ಬೆರಳೆಣಿಕೆ ಅವರು ಅಷ್ಟು ಜನ ಮಾತು. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂದರೆ, ಇವತ್ತು ಪತ್ರಕರ್ತರ ವೃತ್ತಿ ಬಹಳ ನೋಬಲ್ ವೃತ್ತಿ ಅಂತೇಳಿ ನಾವು ಹೇಳ್ತೀವಿ. ಅತ್ಯಂತ ಇಡೀ ಜಗತ್ತಿನಲ್ಲಿ ಯಾವುದಾರ ಒಂದು ವೃತ್ತಿಗೆ ಅತಿ ಎತ್ತರದ ಘನತೆ ಮತ್ತು ಗೌರವ ಇದ್ದರೆ ಅದು ಮಾಧ್ಯಮ ಕ್ಷೇತ್ರ, ಪತ್ರಕರ್ತರ ವೃತ್ತಿ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ, ಸ್ವತಂತ್ರ ಕಾಲಘಟ್ಟದ ಮೇಲೆ, ಚಳುವಳಿಗಳ ಕಾಲದಲ್ಲೂ ಕೂಡ ಈ ಪತ್ರಕರ್ತರ ವೃತ್ತಿಗೆ ಇದ್ದಂಥ ಘನತೆ, ಗೌರವನೇ ಬೇರೆ. ಆದರೆ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥ ಭಾವನೆ, ದೇಶಕ್ಕಾಗಿ ನಾವು, ಸೇವೆಗಾಗಿ ನಾವು ಅನ್ನುವಂಥ ಮನೋಭಾವ ಇವತ್ತು ಬದಲಾಗಿದೆ. ಇವತ್ತು ಸ್ವತಂತ್ರ ನಂತರ ಕಾಲಘಟ್ಟದಲ್ಲಿ ಮನೋಧೋರಣೆಗಳು ಕೂಡ ಬದಲಾಗಿವೆ. 80ರ ದಶಕದಲ್ಲಿ ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಆ ಕಾಲಘಟ್ಟದ ಮೂಸೆಯಲ್ಲಿ ಮೂಡಿ ಬಂದಂಥ ಪತ್ರಕರ್ತರ ಮನೋಧರ್ಮನೇ ಬೇರೆ. ಏನಾದರೂ ಮಾಡಿ ಸಮಾಜಕ್ಕಾಗಿ ನಾವು ಸಮಾಜವನ್ನು ಬೆಳೆಸುವಲ್ಲಿ ನಮ್ಮ ಪಾತ್ರ ಇದೆ. ಹಾಗಾಗಿ ಈ ಎಲ್ಲ ಜವಾಬ್ದಾರಿಯನ್ನು ಹರಿತು ಪತ್ರಕರ್ತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ ಮಾತನಾಡಿ, ದಿವಂಗತ ಡಿ.ವಿ. ಗುಂಡಪ್ಪನವರು ಸ್ಥಾಪಿಸಿದ ಸಂಘವು ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕುಗಳಲ್ಲೂ ಕಾರ್ಯನಿರ್ವಹಿಸುತ್ತಿದೆ. ಸಂಘವನ್ನು ಪತ್ರಕರ್ತರ ಹಿತರಕ್ಷಣೆಯ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರು ಈ ಜಿಲ್ಲೆಯ ಮಗನಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಕೋವಿಡ್ ಸಂದರ್ಭ ಅನೇಕ ಪತ್ರಕರ್ತರನ್ನ ಕಳೆದುಕೊಂಡಿದ್ದು ದೊಡ್ಡ ನಷ್ಟವಾಗಿದೆ. ಸಂಕಷ್ಟಕ್ಕೆ ಒಳಗಾದ ಕುಟುಂಬಕ್ಕೆ 5 ಲಕ್ಷ ರು ನೀಡಿದ್ದು, ಆಸ್ಪತ್ರೆಯಲ್ಲಿ ದಾಖಲಾದವರಿಗೆ ಆರ್ಥಿಕ ನೆರವು ನೀಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಕರ್ತರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದು ಸಹಾಯ ನೀಡುತ್ತಿದ್ದಾರೆ. ರಾಜ್ಯದಲ್ಲೇ ಹೆಚ್ಚು ಸದಸ್ಯರನ್ನ ಹೊಂದಿರುವ ಏಕೈಕ ಸಂಘಟನೆ ನಮ್ಮದು ಎಂದರು. ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಜೆ.ಆರ್. ಕೆಂಚೇಗೌಡ ಅವರು ಹಿರಿಯ ಪತ್ರಕರ್ತರಾಗಿ, ಪ್ರಚೋದಯ ಪತ್ರಿಕೆಯ ಸಂಪಾದಕರಾಗಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ
ಇವತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶಿವರಾಜ್ ಅವರು ಸತತ ಪರಿಶ್ರಮದಿಂದ ಪತ್ರಕರ್ತರಾಗಿ ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ. ರೋಟರಿ ಇರಬಹುದು, ಸಾಹಿತ್ಯ ಪರಿಷತ್ ಇರಬಹುದು, ಈಗ ಅನೇಕ ಸಂಸ್ಥೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಪತ್ರಕರ್ತರು ಸತ್ಯಕ್ಕೆ ಹತ್ತಿರವಾದ ಸುದ್ದಿ ನೀಡಬೇಕು, ತಪ್ಪು ಮಾಡಿದವರನ್ನ ಖಂಡಿಸುವ ರೀತಿಯಲ್ಲಿ, ಆದರೆ ಸಮಾಜಕ್ಕೆ ನ್ಯಾಯ ದೊರಕುವಂತೆ ಸುದ್ದಿ ಮಾಡಬೇಕು. ಪತ್ರಕರ್ತರ ಭವನಕ್ಕೆ ಭೇಟಿ ನೀಡಿದ ಸಂದರ್ಭ ಸಂಘದ ಮೇಲ್ಭಾಗದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಿಸಲು ಸಹಕಾರ ನೀಡುತ್ತೇನೆ. ಜೊತೆಗೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಹಂತ ಹಂತವಾಗಿ 5 ಲಕ್ಷ ರೂ ಕೊಡುತ್ತೇನೆ ಎಂದರು. ಅನೇಕ ಲೆಕ್ಕಗಳನ್ನ ಇಟ್ಕೊಂಡು ಇವತ್ತು ಒಂದು ಕಡೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂಗೆ ಸಜ್ಜನ ಪತ್ರಕರ್ತರುಗಳು ಎಷ್ಟು ಜನ ಇದ್ದಾರೋ ದುರ್ಜನ ಪತ್ರಗಳು ಅಷ್ಟೇ ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಸಂದೇಶವನ್ನು ಖಂಡಿತವಾಗಿ ಹಲವಾರು ಇದು ಬರ್ತಕ್ಕಂಥದ್ದು. ನಿಜವಾಗ್ಲೂ ಭವಿಷ್ಯ ಇದಕ್ಕೆ ಏನಾದ್ರು ತಡೆ ಅಂತ ಆಗಿದ್ರೆ ಒಂದು ಸಮಾಜದಲ್ಲಿ ಇವತ್ತೇನಾದರೂ ಪತ್ರಕರ್ತರಿಗೆ ಒಂದು ಗೌರವ ಬಂದಿದೆ ಅಂದ್ರೆ ನಾವು ಪ್ರಪ್ರಥಮವಾಗಿ 3ನೇ ಬಾರಿ ನೀವು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಪತ್ರಕರ್ತರಿಗೆ ಪ್ರೀತಿ, ವಿಶ್ವಾಸ, ಗೌರವ ತಮ್ಮಿಂದ ಲಭಿಸಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ. ನಾನು ಸುಮಾರು 18 ವರ್ಷದಿಂದ ಅವರ ಒಡನಾಟ, ಸೂಕ್ಷ್ಮತೆ ತುಂಬಾ, ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನಕ್ಕೆ ತುಂಬಾ ಸೂಕ್ಷ್ಮತೆಯಿಂದ ಒಂದು ಪದದಲ್ಲಿ 100 ಅರ್ಥಗಳಿರುತ್ತೆ. ವರ್ಷಕ್ಕೊಂದೇ ಸಲ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಇಲ್ಲ ಸರಿದಾಗಿನ ಹೋಗ್ತಾ ಇದ್ರೆ ಅದಕ್ಕೆ ಶಬಾಷ್ಗಿರಿ ಕೊಡ್ತಕ್ಕಂಥದ್ದು, ಅದನ್ನ ನಾನು ಮುಂದೆ ಗುರಿ ಹಿಂದೆ ಗುರು, ನನಗೆ ಗುರುಗಳು ಯಾರು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರು, ಅದರಲ್ಲಿ ಪ್ರಥಮವಾಗಿ ನಮ್ಮ ತಗಳೂರು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಬಿ ಶಿವರಾಜ್ ಮಾತನಾಡಿ, ಹಿರಿಯರ ಮಾರ್ಗದರ್ಶನ ನಮಗೆ ಅತ್ಯುತ್ತಮ ಬೆಂಬಲವಾಗಿದ್ದು, ಅವರ ಅನುಭವದ ನೆರವಿನಿಂದ ಸಂಘವನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಸಾಧ್ಯವಾಗಿದೆ. ಸಂಘದ ಸದಸ್ಯರ ಆರೋಗ್ಯ ಸಮಸ್ಯೆಗೆ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಸಹಾಯ ನೀಡಲಾಗುವುದು. ಇದಕ್ಕೆ ಎಲ್ಲರ ಸಹಕಾರ ಮುಖ್ಯ ಎಂದರು. ಕಾರ್ಯಕ್ರಮದಲ್ಲಿ ನಮ್ಮ ವೀರಶೈವ ಸಮಾಜದ ಚಂದ್ರಕಲಾ ಮೇಡಮ್ ಅವರಿದ್ದಾರೆ, ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಲತಾ ಮಂಜೇಶ್ವರಿ ಮೇಡಮ್ ಅವರಿದ್ದಾರೆ, ಹಾಗೂ ನಮ್ಮ ವೀರಶೈವ ಸಮಾಜದ ಮಹಿಳಾ ಅಧ್ಯಕ್ಷರಾದ ವಿಂಪು ಮೇಡಮ್ ಅವರಿದ್ದಾರೆ. ಎಲ್ಲ ಪತ್ರಕರ್ತರ ಸಹಕಾರದಿಂದ ನಾವು ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಇನ್ನೂ ಅಚ್ಚುಕಟ್ಟಾಗಿ ನಡೆಸಲು ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಕೇಳ್ಕೊಂತ, ಯಾರ ಹೆಸರನ್ನು ನಾನು ಹೇಳದಿದ್ರೆ ದಯವಿಟ್ಟು ರಾಜಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರರಿದ್ದಾರೆ, ಕಾದರವರಿದ್ದಾರೆ, ಹಾಗೂ ನಮ್ಮ ಸ್ನೇಹಿತರಾದಂತಹ ಅಶ್ವಿನಿ ಶ್ರೀ ಅಶೋಕ್ ಅವರಿದ್ದಾರೆ, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರು ಕೂಡ ಅವರು. ದಯಮಾಡಿ ಯಾವ್ದಾರ ಹೆಸರನ್ನು ಹೇಳಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕ್ಷಮೆ ಕೇಳ್ತೇನೆ, ಯಾರು ಅನ್ಯಥ ಭಾವಿಸಬೇಡಿ ಅಂತ ಹೇಳ್ತಾ. ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಜಿಲ್ಲಾಧ್ಯಕ್ಷ ಜೆಆರ್ ಕೆಂಚೇಗೌಡ, ಉಪಾಧ್ಯಕ್ಷ ನಂಜುಂಡೇಗೌಡ ಪ್ರಕಾಶ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಕರ್ನಾಟಕ ವೈಜ್ಞಾನಿಕ ಪರಿಷತ್ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು, ವೃತ್ತ ನಿರೀಕ್ಷಕ ರೇವಣ್ಣ, ಆರ್ವಿ ಕಲ್ಯಾಣ ಮಂಟಪದ ಮಾಲೀಕ ರವೀಂದ್ರ, ತಾಲೂಕು ಮಾಜಿ ಅಧ್ಯಕ್ಷ ರಘುನಾಥ್, ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್, ಕಾರ್ಯದರ್ಶಿ ಗಣೇಶ್, ದಿನೇಶ್ ಬೆಳ್ಳಾವರ, ಖಜಾಂಚಿ ಲೋಹಿತ್, ಜಿಲ್ಲಾ ಹಾಗೂ ತಾಲೂಕಿನ ನೂತನ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ, ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಹಿತ ಕಾಯುವ ಮತ್ತು ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಶ್ರೀ ಚನ್ನಕೇಶವ ಸ್ವಾಮಿ ದೇವರ ಮೇಲೆ ಪ್ರಮಾಣ ಮಾಡಿ ಮುಂದುವರಿಯುತ್ತೇನೆ. ಧನ್ಯವಾದಗಳು.
ಹಾಸನ ಜಿಲ್ಲೆಯ ಭಕ್ತಾದಿಗಳಿಗಾಗಿ ಮಂತ್ರಾಲಯದ ರಾಯರ ದರ್ಶನ ಇನ್ನಷ್ಟು ಸುಲಭವಾಗುವಂತೆ ಗ್ರೀನ್ ಲೈನ್ ಬಸ್ ಸಂಸ್ಥೆ ಹೊಸ ಬಸ್ ಸೇವೆಯನ್ನು ಆರಂಭಿಸಿದೆ. ಹಾಸನ ಜಿಲ್ಲೆಯ ಭಕ್ತಾದಿಗಳಿಗೆ ಮಂತ್ರಾಲಯದ ರಾಯರ ದರ್ಶನ ಇನ್ನಷ್ಟು ಸುಲಭವಾಗುವಂತೆ ಗ್ರೀನ್ ಲೈನ್ ಬಸ್ ಸಂಸ್ಥೆ ಹೊಸ ಬಸ್ ಸೇವೆಯನ್ನು ಆರಂಭಿಸಿದೆ. ಈವರೆಗೆ ಹಾಸನ ಜಿಲ್ಲೆಯ ಜನರು ಮಂತ್ರಾಲಯಕ್ಕೆ ತೆರಳಲು ಮೈಸೂರು ಅಥವಾ ಬೆಂಗಳೂರು ಮೂಲಕ ಪ್ರಯಾಣಿಸಬೇಕಾಗುತ್ತಿತ್ತು. ಇದರಿಂದ ಸಮಯ ಹಾಗೂ ಹೆಚ್ಚುವರಿ ಖರ್ಚು ಅನಿವಾರ್ಯವಾಗಿತ್ತು. ಆದರೆ ಇದೀಗ ಗ್ರೀನ್ ಲೈನ್ ಬಸ್ ಮಾಲೀಕರು ಜಿಲ್ಲೆಯ ಜನರ ಅನುಕೂಲಕ್ಕಾಗಿ ಹಾಸನದಿಂದಲೇ ನೇರವಾಗಿ ಮಂತ್ರಾಲಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ರಾಜ್ಯಾದ್ಯಂತ ಸಾರಿಗೆ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಗ್ರೀನ್ ಲೈನ್ ಸಂಸ್ಥೆ ಈ ಹಿಂದೆ ವಿವಿಧ ರಾಜ್ಯಗಳಿಗೆ ಬಸ್ ಸೇವೆ ಒದಗಿಸಿದ್ದು, ಇದೀಗ ಮಂತ್ರಾಲಯಕ್ಕೆ ಸೇವೆ ಆರಂಭಿಸಿರುವುದು ಜಿಲ್ಲೆಯ ಜನತೆಗೆ ಅತ್ಯಂತ ಅನುಕೂಲಕರವಾಗಿದೆ. ಬಸ್ ಸೇವೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಂಸ್ಥೆಯ ಮಾಲೀಕ ತೇಜಸ್ ಜ್ಞಾನ, ಹಲವಾರು ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಮಂತ್ರಾಲಯಕ್ಕೆ ಬಸ್ ಸೇವೆ ನೀಡುತ್ತಿದ್ದೇವೆ. ಇಂದು ನಾವು ಹುಟ್ಟಿ ಬೆಳೆದ ನಮ್ಮ ಊರಾದ ಹಾಸನದಿಂದಲೇ ಬಸ್ ಸೇವೆ ಆರಂಭಿಸಿರುವುದು ನನಗೆ ಅಪಾರ ಸಂತೋಷ ನೀಡಿದೆ. ಪ್ರಾರಂಭದಲ್ಲಿ ವಾರಕ್ಕೆ 3 ದಿನ ಮಾತ್ರ ಬಸ್ ಸಂಚಾರ ಇರುತ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿದಿನವೂ ಬಸ್ ಸೇವೆ ಆರಂಭಿಸುವ ಉದ್ದೇಶವಿದೆ ಎಂದರು. ಆ್ಯಕ್ಚುಲಿ ಇವತ್ತು 17th ಶನಿವಾರ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ಮಂತ್ರಾಲಯ ಟು ಹಾಸನ, ಹಾಸನ ಟು ಮಂತ್ರಾಲಯ. ಈ ಬಸ್ ಇಲ್ಲಿಂದ 9 ಗಂಟೆ ಹೊರಟು ಬೆಳಗ್ಗೆ 4:15 5 ಗಂಟೆ ರೀಚ್ ಆಗುತ್ತೆ. ಅಲ್ಲಿಂದ ಮತ್ತೆ ರಾತ್ರಿ 9 ಗಂಟೆ ಹೊರಡುತ್ತೆ, ಹಾಸನ ಒಂದು 5:15 ರೀಚ್ ಆಗುತ್ತೆ. ಸೊ ಇದು ನಮ್ಮ ಒನ್ ಸೈಡ್ ಬಸ್ ಮಾತ್ರ. ಸೊ ನೈಟ್ ಸರ್ವಿಸ್ ಬಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಇನ್ನು ಪ್ಯಾಕೇಜು ಸ್ಟಾರ್ಟ್ ಮಾಡಬೇಕು. ಈಗ ಸದ್ಯಕ್ಕೆ ಪ್ಯಾಕೇಜ್ ಸ್ಟಾರ್ಟ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಪ್ಯಾಕೇಜು ಅನುಕೂಲ ಮಾಡಿಕೊಡ್ತೀವಿ ಹಾಸನ ಜನತೆಗೆ. ಮತ್ತೆ ಹಾಸನದಿಂದನೇನಾ ಅಥವಾ ಬೇರೆ ಬೇರೆ ಕಡೆಯಿಂದ? ಸರ್, ಈಗ ನಮ್ಮದು ಬೆಂಗಳೂರಿಂದ ಬಸ್ ಇದೆ ಮಂತ್ರಾಲಯಕ್ಕೆ. ಬೆಂಗಳೂರಿಂದ ಚೆನ್ನೈಗಿದೆ, ಬೆಂಗಳೂರಿಂದ ತಿರುಚಿಗಿದೆ, ಬೆಂಗಳೂರಿಂದ ತಿರುಪತಿ ಇದೆ. ತಿರುಪತಿ ಪ್ಯಾಕೇಜ್ ಇದೆ ಬೆಂಗಳೂರಿಂದ. ಸೊ ಕೇರಳಕ್ಕೆ ಬಸ್ ಹೋಗುತ್ತೆ, ತಮಿಳ್ನಾಡು ಬಸ್ ಹೋಗುತ್ತೆ, ಆಂಧ್ರಾಗೆ ಬಸ್ ಹೋಗುತ್ತೆ. ನಮ್ಮೂರಲ್ಲಿ ನಾವೊಂದು ಬಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ವರ್ಷದಿಂದ ನಮ್ದೊಂದು ಪ್ಲ್ಯಾನ್ ಇತ್ತು. ಸೊ ಈ ವರ್ಷ ಅದು ಕೂಡಿ ಬಂದಿದೆ. ಸೊ ಈ ವರ್ಷ ನಾವು ಬಸ್ನ ಸ್ಟಾರ್ಟ್ ಮಾಡಿದ್ದೀವಿ. ರಾಯರ ಆಶೀರ್ವಾದದಿಂದ ಬಸ್ ಇವತ್ತಿಗೆ 17ನೇ ತಾರೀಕಿಗೆ ಮಂತ್ರಾಲಯ ಟು ಹಾಸನ ಬಸ್ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಜಿಲ್ಲೆ ಜನತೆಗೆ ಇದೊಂದು ತುಂಬಾ ಅವಶ್ಯಕವಾಗಿತ್ತು. ಥ್ಯಾಂಕ್ ಯು ಸರ್, ಧನ್ಯವಾದ. ಒಂದು ಐಡಿಯಾ ಹೇಗೆ ಬಂತು ಸರ್? ಹುಟ್ಟು ಬೆಳೆದಿರೋದು ಊರು ಅಣ್ಣಂದು. ಅವರು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಸರಿ, ಯಾರು ನೋಡ್ಕೊಳ್ತಾರೆ ಅಂದಾಗ ಸರಿ ನೋಡ್ಕೊಳ್ತೀನಿ ಬಿಡಿ ಅಂತ ಹೇಳಿದೆ. ಸರಿ, ಅದರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹೆಂಗೆ ರಾಯರಿದ್ದಾರೆ, ಅವ್ರದ್ದು ಏನು ದಾರಿ ತೋರಿಸಿರೋದು. ಸೊ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಸೊ ಅವ್ರ ಅನುಗ್ರಹದಿಂದ ಬಸ್ ಹಾಕಿದ್ದೀವಿ. ದಿನ ಆ್ಯಕ್ಚುಲ್ ಆಗಿ ಬುಧವಾರ ಇಲ್ಲಿಂದ 9 ಗಂಟೆಗೆ ಹೊರಡುತ್ತೆ, ಅಲ್ಲಿ ಬೆಳಗ್ಗೆ ಗುರುವಾರ 6 ಗಂಟೆಗೆ ರೀಚ್ ಆಗುತ್ತೆ. ಸೊ ಮತ್ತೆ ಆ ಕಡೆಯಿಂದ ಗುರುವಾರ ರಾತ್ರಿ 9 ಗಂಟೆಗೆ ಹೊರಡುತ್ತೆ, ಇಲ್ಲಿ 6 ಗಂಟೆಗೆ ರೀಚ್ ಆಗುತ್ತೆ. ಶುಕ್ರವಾರ ಮತ್ತೆ 9 ಗಂಟೆಗೆ ಇಲ್ಲಿಂದ ಬಸ್ ಇದೆ. ಸೊ ಈ ಬಸ್ಸು ಮತ್ತೆ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗುತ್ತೆ. ಮಧ್ಯಾಹ್ನ ಶನಿವಾರ ಬೆಳಗ್ಗೆ ರೀಚ್ ಆಗುತ್ತಲ್ಲ, ಅದೇ ಬಸ್ಸು ಮಧ್ಯಾಹ್ನ ಹೊರಡುತ್ತೆ ಅಲ್ಲಿಂದ 2 ಗಂಟೆಗೆ. ಆ ಬಸ್ಸು ಇಲ್ಲಿಗೆ ಸಂಜೆ 8 ಗಂಟೆಗೆ ರೀಚ್ ಆಗುತ್ತೆ. ಮತ್ತೆ 9 ಗಂಟೆಗೆ ಇಲ್ಲಿಂದ ಶನಿವಾರ ಬಸ್ ಇದೆ. 9 ಗಂಟೆ ಹೊರಟಿದ್ದ ಬಸ್ಸು ಬೆಳಗ್ಗೆ 6 ಗಂಟೆಗೆ ರೀಚ್ ಆಗುತ್ತೆ. ಆ ಬಸ್ಸು ಭಾನುವಾರ ಬೆಳಗ್ಗೆ 6 ಗಂಟೆಗೆ ರೀಚ್ ಆದಮೇಲೆ ಮತ್ತೆ ಭಾನುವಾರ ರಾತ್ರಿ 9 ಗಂಟೆಗಿದೆ ಅಲ್ಲಿ ಮಂತ್ರಾಲಯದಿಂದ ರಾತ್ರಿ 9 ಗಂಟೆಗೆ ಹೊರಟಿದ್ದ ಬಸ್ಸು ಬೆಳಗ್ಗೆ 6 ಗಂಟೆಗೆ ಹಾಸನ ರೀಚ್ ಆಗುತ್ತೆ. ಈ ನಿತ್ಯ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಬುಧವಾರ, ಶುಕ್ರವಾರ, ಶನಿವಾರ ಮಾಡ್ತಿದ್ದೀವಿ. ಆ ಕಡೆಯಿಂದ ಗುರುವಾರ, ಶನಿವಾರ, ಭಾನುವಾರ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ವೇಳೆ ಪ್ರಯಾಣಿಕರು ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಬಹುದು. ಅಲ್ಲದೆ ಗ್ರೀನ್ ಲೈನ್ ವೆಬ್ಸೈಟ್ ಮೂಲಕ ಬುಕ್ ಮಾಡಿದವರಿಗೆ 10% ರಿಯಾಯಿತಿ ನೀಡಲಾಗುವುದು ಎಂದರು. ಟಿಕೆಟ್ ಬುಕ್ಕಿಂಗ್ ಆನ್ಲೈನು www.greenlinetravels.in ಅಲ್ಲೂ ಬುಕ್ ಮಾಡ್ಬೋದು. ಅಥವಾ ರೆಡ್ ಬಸ್, ಅಭಿ ಬಸ್, ಮೇಕ್ ಮೈ ಟ್ರಿಪ್, ಪೇಟಿಎಂ 4ರಲ್ಲೂ ಟಿಕೆಟ್ ಅವೈಲೇಬಲ್ ಇದೆ. ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಬುಕ್ ಮಾಡಿದ್ರೆ ನಿಮಗೆ ಫ್ಲಾಟ್ 10% ಡಿಸ್ಕೌಂಟ್ ಸಿಗುತ್ತೆ. ಪ್ರಯಾಣಿಕ ಮಹೇಶ್ ಮಾತನಾಡಿ, ನಾನು ಹಲವು ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗುತ್ತಿದ್ದೇನೆ. ಹಿಂದೆಲ್ಲ ಬೆಂಗಳೂರು ಮೂಲಕ ಹೋಗಬೇಕಾಗುತ್ತಿತ್ತು. ಇದರಿಂದ ಸಮಯದ ಕೊರತೆ ಮತ್ತು ಹೆಚ್ಚುವರಿ ಖರ್ಚು ಉಂಟಾಗುತ್ತಿದ್ದು, ಈಗ ಹಾಸನದಿಂದಲೇ ಬಸ್ ಸೇವೆ ಆರಂಭಿಸಿರುವುದು ನಮಗೆ ಬಹಳ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸರ್, ಒಂದು 5 ವರ್ಷದಿಂದ ಹೋಗ್ತಾ ಇದ್ದೀವಿ. ನಾವು ಮೈಸೂರು ಅಥವಾ ಬೆಂಗಳೂರಿಂದ ಹೋಗ್ತಾ ಇದ್ದೋ. ಇವಾಗ ಹಾಸನಲ್ಲೇ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ನಮ್ಮ ಹಾಸನಲ್ಲಿ ಮಾಡಿದ್ದಾರೆ ಅಂದರೆ ಇನ್ನೂ ತುಂಬ ಖುಷಿನೇ ಆಗುತ್ತೆ. ಯಾಕೆಂದರೆ ನಾವು ಇಲ್ಲಿಂದ ನಮ್ಮದು ಅರ್ಕಲ್ಗೋಡು, ಇಲ್ಲಿ ಅರ್ಕಲ್ಗೋಡಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಹೋಗ್ಬೇಕಾಗಿತ್ತು.
ಮತ್ತು ಟ್ರೈನಲ್ಲೆಲ್ಲ ನಮಗೆ ಸ್ವಲ್ಪ ಹಿಂಸೆ ಆಗ್ತಿತ್ತು, ಟೈಮಿಂಗ್ಸ್ ಸರಿಯಾಗಿ ಪಿಕಪ್ ಆಗ್ತಿರಲಿಲ್ಲ. ಹಾಗಾಗಿ ಹಾಸನಿಂದನೇ ಆಗಿರೋದ್ರಿಂದ ನಮಗೆ ಭಾಳ ಖುಷಿಯಾಗಿದೆ. ಎಲ್ಲ ಸಾರ್ವಜನಿಕರಿಗೂ ತುಂಬ ಹೆಲ್ಪ್ ಆಗುತ್ತೆ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಕೆಲವರು ಟೈಮ್ ಸರಿಯಾಗಿ ಪಿಕಪ್ ಆಗದೇನೆ ಹೋಗ್ದೇನೆ ಅವಕಾಶ ಕಮ್ಮಿ ಇದೆ. ಈ ಬಸ್ ಸ್ಲೀಪರ್ ಕೋಚ್ ಬಿಟ್ಟಿರೋದ್ರಿಂದ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಹಾಗೂ ಸಾರ್ವಜನಿಕರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಟ್ರಾವೆಲಿಂಗ್ ಅವ್ರದ್ದು ರೆಸ್ಪಾನ್ಸ್ ಹೇಗಿತ್ತು? ನೀವು ಟಿಕೆಟ್ ಬುಕ್ ಮಾಡಬೇಕು ಅಂತ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ. ಟ್ರೈನಲ್ಲಿ ಹೋಗೋಣ ಅಂತ ಅಂದರೆ 2-3 ತಿಂಗಳು ಮುಂಚಿತವಾಗಲೇ ಬುಕ್ ಮಾಡಬೇಕಿತ್ತು. ಇಲ್ಲ ಸ್ಲೀಪರ್ ಬಸ್ ಹೋಗಬೇಕು ಅಂದರೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಹೋಗಬೇಕಾಗಿತ್ತು. ನಾವು ಅರ್ಕಲ್ಗೂಡಿಂದ ಬರ್ತಾ ಇರೋದು. ಈಗ ಹಾಸನಿಂದ ಆಗಿರೋದು ತುಂಬ ಅನುಕೂಲ ಆಗಿದೆ. ಅರ್ಕಲ್ಗೂಡಿಂದ ಹಾಸನ ಬಂದಿದ್ದೀವಿ. ಹಾಸನಿಂದ ಮಂತ್ರಾಲಯಕ್ಕೆ ಸ್ಲೀಪರ್ ಬಸ್ ಇದೆ. ತುಂಬ ಅನುಕೂಲ ಆಗಿದೆ. ಜನಗಳಿಗೆಲ್ಲ ತುಂಬ ಉಪಯೋಗಿಸ್ಕೊಳ್ಳಿ. ನೀವು ಕಾಲ್ ಮಾಡಿದಾಗ ಬುಕ್ ಮಾಡೋಕ್ಕೆ ಯಾವ ರೀತಿ? ತುಂಬ ರೆಸ್ಪಾನ್ಸ್ ಮಾಡಿದ್ರು. ಮತ್ತು ಅವರವೆಲ್ಲ ಏನೇನಿದೆ ಎಲ್ಲ ಹೇಳಿದ್ರು. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನಮ್ಮ ಹೆಸರು ಉಮೇಶ್ ಅಂತ. ಅದು ಬ್ಯಾಕ್ ಕೊಡು ನಿಮ್ಮದು. ಬೇಲೂರು ಪಟ್ಟಣ ಸಮೀಪದ ಪ್ರಸಾದಿ ಹಳ್ಳೆ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ಶನಿವಾರ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಕ್ರಷರ್ ಸುತ್ತಮುತ್ತಲಿನ ಗ್ರಾಮಸ್ಥರು ನಿಯಮ ಮೀರಿ ಕಲ್ಲು ಗಣಿಗಾರಿಕೆಯನ್ನ ನಡೆಸಲಾಗುತ್ತಿದೆ, ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಮೇಲ್ನೋಟಕ್ಕೆ ಕ್ರಷರ್ನಿಂದ ಬರುವ ಧೂಳಿನಿಂದ ಜನರಿಗೆ ಸಮಸ್ಯೆಯಾಗುತ್ತಿರುವುದು, ನೆಲದಲ್ಲಿ ಆಳವಾಗಿ ಕಲ್ಲು ಸಿಡಿಸಿರುವುದು ಕಂಡುಬರುತ್ತಿದ್ದು, ಗಣಿಗಾರಿಕೆ ಇಲಾಖೆಯವರು ಯಾವ ರೀತಿಯ ಅನುಮತಿ ನೀಡಿದ್ದಾರೆ, ಕ್ರಷರ್ ಮಾಲೀಕರು ಯಾವ ನಿಯಮ ಮೀರಿರುವರು ಎಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. SC/ST ಮೀಟಿಂಗಲ್ಲಿ ಕಂಪ್ಲೇಂಟ್ ಬಂದಿತ್ತು. ಅದರ ಪ್ರಕಾರ ನಾವು ಒಂದ್ಸಲ ಇಲ್ಲಿ ಇವ್ರ ಕಂಪ್ಲೇಂಟ್ ಏನಿತ್ತು ಅಂದರೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಕಟ್ಟಡಗಳಿಗೆ ಹಾನಿ ಆಗ್ತಾಯಿದೆ, ಡಸ್ಟಿಂದ ಸರಿಯಾಗಿ ಬೇಗನೆ ಬೆಳೆಯೋಕ್ಕಾಗ್ತದೆ ಅಂತ ಪ್ರಸಾದಹಳ್ಳಿ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದರು. ಅದನ್ನು ನಾವು ವಿಸ್ತಾರ ತನಿಖೆ ಮಾಡಿದಾಗ ಡಸ್ಟಿಗೆ ಸರಿಯಾಗಿ ಸ್ವಲ್ಪ ನೀರು ಹೊಡೆದೇ ಅದು ಕಂಡು ಬಂದಿದೆ. ಪ್ಲಾಸ್ಟಿಂಗ್ ಯಾವ ತೀವ್ರತೆ ಮಾಡ್ತಾಯಿದ್ರೆ ಏನು ಪರ್ಮಿಷನ್ ಇದೆ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ಗೊತ್ತಾಗ್ತದೆ. ಈಗ ಜಸ್ಟ್ ನಾವು ಪ್ರೈಮರಿ ಏನು ಮಾಡಿದ್ವಿ, ಮೈನ್ಸ್ ಅವ್ರು ತೊಗೊಂಬಂದು ಪೂರ್ತಿ ತನಿಖೆ ಮಾಡಿ ಇದ್ದರೆ ಅದ್ರ ಮೇಲೆ ಕಂಪ್ಲೇಂಟ್ ಮೇಲಾಧಿಕಾರಿಗಳು ಸಲ್ಲಿಸ್ತೀವಿ. ಇಲ್ಲ ರೂಲ್ಸ್ ಪ್ರಕಾರ ಇದ್ದರೆ ನಾವು ಮಾಡ್ಕೊಳ್ಳಿ. ಸನ್ಯಾಸಿಹಳ್ಳಿ ನರೇಂದ್ರ ಮಾತನಾಡಿ, ಅಕ್ಕಪಕ್ಕದ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಭೂಮಿಯ ತಳಭಾಗದಲ್ಲಿ 100 ಅಡಿಗಿಂತಲೂ ಹೆಚ್ಚಿನ ಆಳವಾದ ಹಳ್ಳಗಳನ್ನು ತೋಡಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಮಾರುತಿನಗರ, ಹೊಸ ಹಾಗೂ ಹಳೆ ಉತ್ಪಾದನಹಳ್ಳಿ, ಸನ್ಯಾಸಿಹಳ್ಳಿ ಹಾಗೂ ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗುತ್ತಿದ್ದು, ಕಟ್ಟಡಗಳು ಬಿರುಕು ಬಿಟ್ಟಿವೆ. ರಿಗ್ ಬ್ಲಾಸ್ಟ್ ಮಾಡುವ ಸಂದರ್ಭದಲ್ಲಿ ಭೂಕಂಪವಾದ ಅನುಭವ ಉಂಟಾಗುತ್ತಿದೆ. ಈ ಬಗ್ಗೆ ಕ್ರಷರ್ನವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಗ್ರಾಮಸ್ಥರು
ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಈ ಮನೆಗಳೆಲ್ಲ ಹದರುತ್ತಾ ಇರೋದು, ಮತ್ತು ಅಕ್ಕಪಕ್ಕ ಜಮೀನುಗಳಿಗೆ ಡಸ್ಟ್ ಎಲ್ಲ ಇದಾಗ್ತಾ ಇದೆ, ಮತ್ತು ದನ ಕರುಗಳಿಗೆ ನೀರು ಕುಡಿಯೋದಕ್ಕೂ ಭಾಳ ಇದಾಗ್ತದೆ, ಕೆರೆಗಳಿಗೆಲ್ಲ ಧೂಳು ಕೂಡ್ತಾ ಇದೆ. ಹಾಗಾಗಿ ಇವರಿಗೆ ಎಷ್ಟೇ ಸರಿ ಹೇಳಿದ್ರು ಕೂಡ ಇವರು ಅದನ್ನು ತಲೆಗೆ ಹಾಕೊಳ್ಳದೆ ಪದೇ ಪದೇ ಇದು ಮಾಡ್ತಾ ಇದ್ದಾರೆ, ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಮನೆಗಳು ಈ ಒಂದು ಭೂಕಂಪದ ಅನುಭವ ಆಗ್ತಾ ಇದೆ ಇವ್ರು ಮಾಡ್ತಾ ಇರೋದ್ರಿಂದ. ಆದಷ್ಟು ಇದಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ, MLA ಅವ್ರಿಗೂ ಕೊಟ್ಟಿದ್ದೀವಿ. ಇನ್ನು ಮುಂದಿನ ನಿರ್ಧಾರ ಅವ್ರು ಮಾಡಬೇಕಾಗುತ್ತೆ. ನಿಲ್ಲಿಸುವವರೆಗೂ ಹೋರಾಟ, ಹೋರಾಟ ಹೋರಾಟ, ಗಣಿಗಾರಿಕೆ ನಿಲ್ಲಿಸುವವರೆಗೂ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿವರೆಗೂ ಹೋರಾಟ. ಮಾರುತಿ ನಗರದ ಮಂಜೇಗೌಡ ಮಾತನಾಡಿ, ಕಟ್ಟಡಗಳಿಗೆ ಹಾನಿಯಾಗುತ್ತಿರುವ ಜೊತೆಗೆ ಪ್ರಾಣಹಾನಿಯಾಗುವ ಸಾಧ್ಯತೆಗಳಿವೆ. ಗಣಿಗಾರಿಕೆಯ ಡಸ್ಟ್ನಿಂದ ಸುತ್ತಮುತ್ತಲಿನ ಜಮೀನುಗಳ ಜೋಳ, ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗುತ್ತಿವೆ. ತಾಲೂಕು ಆಡಳಿತ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಗಣಿಗಾರಿಕೆಯನ್ನು ನಿಲ್ಲಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ತಹಸೀಲ್ದಾರ್ ಸಾಹೇಬರಿಗೂ ಮತ್ತು MLA ಸಾಹೇಬರಿಗೂ ಸಹ ಗ್ರಾಮಸ್ಥರು ಸೇರಿ ಮನವಿಯನ್ನು ಸಲ್ಲಿಸಿದ್ವು. ಬ್ಲಾಸ್ಟ್ ಆಗೋ ರೀತಿ ನೋಡ್ಕೊಂಡು ತಡಿತೀವಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಬಂದು ತಹಸೀಲ್ದಾರ್ ಸಾಹೇಬರು ಪರಿಶೀಲನೆ ಮಾಡಿದರು. ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ಅವತ್ತು ಸುಮಾರು ಮನೆಗಳಿಗೆಲ್ಲ ಹಾನಿಯಾಗಿದೆ. ಮತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಸಹಿತ 3 ಕಡೆ ಬಿರುಕು ಬಿಟ್ಟಿದೆ. ಅದ್ರ ಫೋಟೋನ ಸಹಿತ ಎಲ್ಲ ಕೊಟ್ಟಿದ್ದೀನಿ. ಮತ್ತು ಕೆಲವೊಂದು ಮನೇಲಿ TV ಎಲ್ಲ ಬಿದ್ದು ಹೊಡೆದೋಗಿದ್ದಾವೆ. ಅದಕ್ಕೋಸ್ಕರ ಇದು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಲ್ಲಿ ಮನವಿ ಮಾಡ್ತಾಯಿದ್ವಿ. ಪೂರ್ಣ ಇದನ್ನು ಬ್ಲಾಸ್ಟ್ ಮಾಡೋದನ್ನ ನಿಷೇಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಗ್ರಾಮಸ್ಥರು. ಈ ಸಂದರ್ಭದಲ್ಲಿ RI ಉದಿತ್, VA ಹನುಮಂತು, ಸುತ್ತಮುತ್ತಲಿನ ಗ್ರಾಮಸ್ಥರುಗಳಾದ ಗಿರೀಶ್, ಧರ್ಮೇಗೌಡ, ಪುಟ್ಟಸ್ವಾಮಿಗೌಡ, ಹೇಮಂತ್, ಕಿರಣ್, ಕುಮಾರ್, ಮೋಹನ್, ದಯಾನಂದ್ ಇತರರು ಹಾಜರಿದ್ದರು. ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ಸದ್ಭವನ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಅನಗ್ಯರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಂದು ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೊಮ್ಮೇಗೌಡ ಮಾತನಾಡಿ, ಇಂದು 2 ವಿಶೇಷತೆಗಳಿವೆ. ಸ್ವಾಮಿ ವಿವೇಕಾನಂದರ ಜಯಂತಿಯ ಜೊತೆಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತಿಯು ಇದೇ ದಿನವಾಗಿದೆ. ಇಂತಹ ಸಾಂಸ್ಕೃತಿಕ ಹಬ್ಬವನ್ನು ಯಶಸ್ವಿಯಾಗಿ ಆಯೋಜಿಸಲು ಆಯೋಜಕರಿಗೆ ಸರಿಸುಮಾರು 2 ತಿಂಗಳ ಶ್ರಮ ಫಲ ನೀಡಿದೆ ಎಂದರು. ಹಾಸನ ಜಿಲ್ಲೆ ಶಿಲ್ಪಕಲೆಗಳ ತವರೂರಾಗಿದ್ದು ಇಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಚಾರ ಎಂದರು. ಪೋಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಮಕ್ಕಳು ಸಾಧನೆ ಮಾಡಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಪ್ರೇಮಾಂಜಲಿಯವರ ಶ್ರಮ ಸಾಕಷ್ಟಿದೆ. ಯಾಕಂದರೆ ಈ ಕಾರ್ಯಕ್ರಮ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೀಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ. ಅಲ್ಲಿ ಸಭಾಂಗಣ ಕಿರಿದಾಗುತ್ತೆ, ಸರ್ ಹೊರಗಡೆ ಎಲ್ಲಾದರೂ ಮಾಡ್ತೀನಿ ಅಂತ ಹೇಳಿ ಪಾಪ ಅವರು ಈ ಒಂದು ಅಂಬೇಡ್ಕರ್ ಭವನವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸುಮಾರು 2.5 ತಿಂಗಳ ಹಿಂದೆನೇ ಅವರು ಹಾಸನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಬಂದವರು. 2 ತಿಂಗಳ ಪರಿಶ್ರಮ ಪ್ರಕಾರ ಫಲ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಇಷ್ಟು ಜನ ಸೇರಿರೋದು ನೋಡಿದರೆ ಗೊತ್ತಾಗ್ತದೆ. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಅಂತ ನಾನು ಭಾವಿಸ್ತಾ, ಹಾಸನ ಶಿಲ್ಪಕಲೆಗಳ ತವರೂರು ನಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥದ್ದು ನಮಗೂ ಕೂಡ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ನಾಟ್ಯ ಮಯೂರಿ ಟ್ರಸ್ಟ್ ಏನಿದೆ, ನೃತ್ಯ ಟ್ರಸ್ಟ್ ಏನಿದೆ, ಅವರು ಯಾವುದೇ ಕಾರ್ಯಕ್ರಮವನ್ನು ಹಾಸನದಲ್ಲಿ ಆಯೋಜನೆ ಮಾಡೋದಾದರೆ ನಾವು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಮ್ಮ ಕೈಲಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ಇವತ್ತು ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಮುಖ್ಯವಾಗಿ ಗುರುಗಳು ವೇದಿಕೆಯಲ್ಲಿದ್ದಾರೆ. ಅವ್ರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಬೇಕಾಗಿದೆ. ಒಂದು ಪೋಷಕರಿಗೆ ನನ್ನ ಮನವಿ ಏನಂತಂದರೆ, ನಾವು ಎಲ್ಲ ಪೋಷಕರು ಮಾಡ್ತಕ್ಕಂಥ ಸಹಜವಾದ ತಪ್ಪು ಏನಪ್ಪ ಅಂತಂದರೆ, ಮಕ್ಕಳನ್ನ ಚಿಕ್ಕದ್ರಲ್ಲಿ ಅವ್ರು ಭರತನಾಟ್ಯಕ್ಕೆ ಹೋಗ್ತಾರೋ, ಚಿತ್ರಕಲೆಗೆ ಹೋಗ್ತಾರೋ, ಸ್ಪೋರ್ಟ್ಸಲ್ಲಿ ಇದ್ದಾರೋ ಎಲ್ಲದಕ್ಕೂ ಕೂಡ ಇನ್ವಾಲ್ವ್ ಮಾಡ್ತೀವಿ. ನಾವು ಎಲ್ಲದಕ್ಕೂ ಇನ್ವಾಲ್ವ್ ಮಾಡ್ತೀವಿ. ಆದರೆ ಬರ್ತಾ 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 ಏನು ಮಾಡ್ತೀವಿ ಅಂತಂದರೆ, ಓದೋನ್ನ ರೇಸಿ ಬಿಟ್ಬಿಡ್ತೀವಿ. ಈ ಅಡಿಷನಲ್ ಆಕ್ಟಿವಿಟೀಸ್ ಏನು ಮಕ್ಕಳ ಕ್ರಿಯಾಶೀಲತೆಗೆ ಅನುಕೂಲ ಆಗ್ತಕ್ಕಂಥ ಎಲ್ಲವನ್ನ ಬದಲು ಮಾಡಿಬಿಡ್ತೀವಿ. ಅದನ್ನು ದಯಮಾಡಿ ಯಾರು ಮಾಡಬೇಡಿ. ಅವರಲ್ಲಿರ್ತಕ್ಕಂಥ ಪ್ರತಿಭೆ ಯಾರಿಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತೇಳಿ ಅಲ್ವಾ? ಅವರಲ್ಲಿರ್ತಕ್ಕಂಥ ಪ್ರತಿಭೆ ಮುಂದೊಂದು ದಿವಸ ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಅವರು ಹೆಸರಾಗುವಂತಹ ಮಟ್ಟಕ್ಕೆ ಬಂದಿರ್ಬೋದು. ಅದನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ. ಅವರು ಎಲ್ಲಿವರೆಗೆ
ಅವ್ರ ಪ್ರತಿಭೆಯನ್ನ ಹೊರಹಾಕ್ತಾರೋ ಅಲ್ಲಿಯವರು ಕೂಡ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ, ನನ್ನ ಬೆಳವಣಿಗೆಗೆ ಕಾರಣರಾದಂಥ, ನನ್ನನ್ನು ಬಾಲ್ಯದಲ್ಲಿ ಬಹಳ ತಿದ್ದಿ ಈ ಕೈಗಳಿಗೆ ಹೊಡೆದು ಬುದ್ಧಿ ಕಲಿಸಿದಂಥ ಗುರುಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಶ್ರಮವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಅರಕಲಗೂಡಿನ ದೊಡ್ಡ ಮಟ್ಟದ ಮಠಾಧೀಶರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಇಂದು ಬೆಳಗ್ಗೆಯಿಂದಲೇ ಕಾರ್ಯಕ್ರಮ ಆರಂಭವಾಗಿದ್ದು ಪೋಷಕರು ಹಾಗೂ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವುದು ಸಂತೋಷದ ವಿಷಯ ಎಂದರು. ಕಳೆದ 20 ವರ್ಷಗಳಿಂದ ಒಂದು ಸಂಸ್ಥೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರುವುದು ಸುಲಭದ ಮಾತಲ್ಲ. ನಾಟ್ಯವು ಸಂಗೀತ ಮತ್ತು ಸಾಹಿತ್ಯವನ್ನ ಒಳಗೊಂಡಿರುವ ಒಂದು ಯೋಗದಂತಿದ್ದು ದೇವರನ್ನ ಒಲಿಸಿಕೊಳ್ಳಲು ನೃತ್ಯ ಮಹತ್ವದ್ದಾಗಿದೆ ಎಂದರು. ನಮ್ಮ ಭಾವನೆಗಳನ್ನ ನೃತ್ಯದ ಮೂಲಕ ವ್ಯಕ್ತಪಡಿಸುವ ಏಕೈಕ ಕಲೆ ನಾಟ್ಯವೆಂದು ಹೇಳಿದರು. ಮುಂದಿನ ದಿನಗಳಲ್ಲಿ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಆಶಿಸಿದರು. ಆಟಕ್ಕೆ ಇಂಥವನ್ನ ಮಾಡ್ಕೊಂಡು ಹೊಂದ್ಬಿಟ್ರೆ ಇನ್ನು ಮಕ್ಕಳು ಭವಿಷ್ಯವನ್ನು ಹೇಗೆ ಕಲಿಯೋದಕ್ಕೆ ಸಾಧ್ಯ ಇದೆ. ಇವತ್ತು ನೀವೊಂದು ಶಪಥ ಮಾಡಿ, ಮಕ್ಕಳಿಗೆ ದಿವಸಕ್ಕೆ ಮಹಾತ್ಮರ ಒಂದು ಚರಿತ್ರೆಗೆ ಒಂದು ಪೇಜನ್ನ ದಿವಸ ನಾನು ಓದಿಸ್ತೇನೆ ಅನ್ನೋ ಶಪಥವನ್ನ ಮಾಡಿ. ತಂದೆ ತಾಯಿಗಳು ಬಿಡುವಾದಾಗ ಮಕ್ಕಳ ಜೊತೆ ನಿಂತು ಅಧ್ಯಯನವನ್ನ ಮಾಡಿ. ನಿಮಗೂ ಕೂಡ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಮಗ ಎಷ್ಟು ಬುದ್ಧಿವಂತ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ, ಇವತ್ತಿನ ಕೈ ಮಕ್ಕಳ ಕೈಗೆ ಒಂದು 50 ರೂಪಾಯಿ ಕೊಟ್ಬಿಟ್ಟು ತರಕಾರಿ ತರ ಕಳಿಸಿ, ಅವನು ಏನು ಕೊಟ್ಟಿರ್ತಾನೋ, ಏನು ತಂದಿರ್ತಾನೋ, ಇದು ಪದಾರ್ಥ ಒಳ್ಳೆದೇ ಇದ್ದೋ ಕೆಟ್ಟದ್ದೇ ಇದ್ದೋ ಯೋಚನೆ ಮಾಡೋ ಶಕ್ತಿ ನಾನು ಕಳ್ಕೊಂಡ್ಬಿಟ್ಟೇವೆ. ಯಾಕೆ ಹಿಂಗಾಗಿದ್ದಾವೆ? ನಾವು ಮಕ್ಕಳಿಗೆ ಬದುಕನ್ನ ಕಲಿಸ್ತಾ ಇಲ್ಲ, ಅವ್ರನ್ನ ಹೇಗೆ ರೂಪಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರನ್ನ ಹೇಗೆ ನಾವು ಬೆಳೆಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಗ ಎಲ್ಲಿ ಹೋಗ್ತಾನೆ, ಎಷ್ಟೊತ್ತಿ ಬರ್ತಾನೆ, ಏನ್ ಮಾಡ್ತಾನೆ ನಿಮ್ಗೆ ಗೊತ್ತಾಗಲೇ ಇದ್ರೆ ನೋಡಿ, ಒಂದು ಮಾತು ಇಷ್ಟಪಡ್ತೀನಿ. ಒಬ್ಬ ದನ ಕಾಯೋನು ತನ್ನ ಹಸುವನ್ನ ಬಿಟ್ಟು ಓಡಿಸಿದ್ಮೇಲೆ ಮತ್ತೆ ಅದು 5 ಗಂಟೆಗೆ ಬರದೇ ಇದ್ರೆ ಅವ್ನು ಏನ್ ಮಾಡ್ತಾನೆ? ಹುಡ್ಕೊಂಬರಕ್ಕೆ ಹೋಗ್ತಾನೆ. ಇವತ್ತು ನಿಮ್ಮ ಮಕ್ಕಳು ಹುಡ್ಕೊಂಬರಕ್ಕೆ ಹೋಗ್ತಾ ಇದ್ದೀರಾ? ನನ್ನ ಮಗ ಯಾಕೆ ಬಂದಿಲ್ಲ ಅಂತ ವಿಚಾರ ಮಾಡ್ತಾ ಇದ್ದಾರಾ? ನನ್ನ ಮಗಳು ಯಾಕೆ ಬಂದಿಲ್ಲ ಅಂತ ವಿಚಾರ ಮಾಡ್ತಿದ್ದೀರಾ? ಹಂಗಾರೆ ನಾವು ನಮ್ಮ ಮನೆಯೊಳಗಿರುವಂತಹ ಪಶುಗಳಿಗಿಂತ ಕೂಡ ಏನಾಗ್ತಿದ್ದೀವಿ? ದೂರ ಆಗ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ನಾವು ಮಕ್ಕಳನ್ನ ಸರಿಯಾಗಿ ದಾರಿ ತರದೇ ಇದ್ರೆ ನಮ್ಮ ದೇಶ ಏನಾಗ್ತಾ ಹೋಗ್ತದೆ? ಮುಂದೆ ಬಂದ ಕಾಲಕ್ಕೆ ಇಡೀ ಸಂಘರ್ಷಕ್ಕೆ ಒಳಗಾಗ್ತಾ ಹೋಗ್ತದೆ. ಸಮೃದ್ಧಿಗೆ ಒಳಗಾಗಬೇಕಾದ್ರೆ ಮಕ್ಕಳಿಗೆ ಏನ್ ಮಾಡ್ಬೇಕು? ನಾವು ಸಂಸ್ಕಾರವನ್ನು ಕೊಡಬೇಕು. ಯಾಕೆ ಸಂಸ್ಕಾರ ಕೊಡೋದು ಆಗೋ ಪ್ರಯೋಜನ ಒಂದು 2 ಮಾತನ್ನು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಸ್ತ್ರೀಯಂ ಪದತೆ ವಿಪದೋ ಋಣಕ್ತಿ ಯಶಾಂಶು ಸೂತೆ ಮಲಿನಂ ಪ್ರಮಾಷ್ಠಿ ಸಂಸ್ಕಾರ ಶೌಚೇನ ಪರಂ ಪುನೀತೆ ಶುದ್ಧಾಯ ಬುದ್ಧಿ ಕಿಲಕಾಮಧೇನು ಎನ್ನುವಂತಹ ಮಾತನ್ನು ಹೇಳ್ತಾನೆ. ನಿಮಗೆ ಸಂಪತ್ತು ಬೇಕಾ? ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ. ಯಾಕೆಂದ್ರೆ ನಿಮ್ಮ ಸಂಪತ್ತನ್ನು ನಾಶ ಆಗೋದು ಬಿಡೋದೇ ಇಲ್ಲ ಅವರು ಸಂಸ್ಕಾರ ಕೊಟ್ಟರೆ, ಹೌದಲ್ವಾ? ಸ್ತ್ರೀಯಂ ಪ್ರದತ್ತೆ ವಿಪದೋ ಋಣಕ್ತಿ, ನಿಮ್ಮ ಮಗ ವಿಪತ್ತಿನಿಂದ ದೂರವಾಗಬೇಕಾದ್ರೆ ಸಂಸ್ಕಾರವನ್ನು ಕೊಡಿ, ಅವನು ವಿಪತ್ತುಗಳು ಬರೋದೇ ಇಲ್ಲ. ವೇದಿಕೆ ಕಾರ್ಯಕ್ರಮದ ಮೊದಲು ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ವಿದ್ಯಾರ್ಥಿಗಳು ಹಾಗೂ ಹಾಸನದ ವಿವಿಧ ನೃತ್ಯ ಶಾಲೆಗಳ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ನ ಅಧ್ಯಕ್ಷೆ ಪ್ರೇಮಾಂಜಲಿ ಆಚಾರ್ಯ, ಮಾಲತಿ ಶೆಟ್ಟಿ ಮಾಣೂರು, ಸಾದಿಕ್ ಅಹಮದ್, ಸುಧಾಕರ್, ಭರತನಾಟ್ಯ ಕಲಾವಿದರು, ಪೋಷಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಪೊಲೀಸ್ ಅಫಿಷಿಯಲ್ ನೌಕರರ ಸಹಕಾರ ಸಂಘದ ಆಡಳಿತ ಮಂಡಳಿಯ 16 ಸ್ಥಾನಗಳಿಗೆ ಚುನಾವಣೆಯು ಇಂದು ಜರುಗಿತು. ನಗರದಲ್ಲಿನ ಡಿಆರ್ ಕ್ವಾರ್ಟರ್ಸ್ನಲ್ಲಿ ನಡೆದ ಮತ ಚುನಾವಣೆಯಲ್ಲಿ 811 ಮತದಾರರು ಭಾಗವಹಿಸಿದ್ದರು. ಬೆಳಗ್ಗೆ 9 ಗಂಟೆಗೆ ಮತದಾನ ಆರಂಭಗೊಂಡಿದ್ದು, ಜಿಲ್ಲೆಯ ವಿವಿಧ ಠಾಣೆಗಳಿಂದ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಸಾಲುಗಟ್ಟಿ ನಿಂತು ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಿದರು. ಶಾಂತಿಯುತ ಹಾಗೂ ಶಿಸ್ತಿನ ವಾತಾವರಣದಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಸಂಘದ ಒಟ್ಟು 43 ಆಡಳಿತ ಮಂಡಳಿ ಸ್ಥಾನಗಳ ಪೈಕಿ 17 ಸ್ಥಾನಗಳಿಗೆ ಸ್ಪರ್ಧೆ ನಡೆಯುತ್ತಿದ್ದು, ಉಳಿದ ಸ್ಥಾನಗಳಿಗೆ ಅಭ್ಯರ್ಥಿಗಳು ಸ್ಪರ್ಧೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಚುನಾವಣೆಯ ಫಲಿತಾಂಶವನ್ನು ಹಿಂದೆ ಪ್ರಕಟಿಸಲಾಗುವುದಾಗಿ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಚುನಾವಣೆಯ ಫಲಿತಾಂಶದ ಕುರಿತು ಪೊಲೀಸ್ ವಲಯದಲ್ಲಿ ಕುತೂಹಲ ಹೆಚ್ಚಾಗಿದೆ.
ಸಕಲೇಶಪುರದ ಹಳೆ ಜಾತ್ರೆ ಮೈದಾನವೆಂದೇ ಪ್ರಸಿದ್ಧವಾಗಿರುವ ಸುಭಾಷ್ ಮೈದಾನವು ಇದೀಗ ಕಸದ ರಾಶಿಯಿಂದ ತುಂಬಿ ತುಳುಕುತ್ತಿದ್ದು ಸುತ್ತಮುತ್ತಲ ನಿವಾಸಿಗಳು, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರ ಧಕ್ಕೆಯಾಗುತ್ತಿದೆ. ಪುರಸಭೆಯ ನಿರ್ಲಕ್ಷ್ಯ ಮತ್ತು ಕ್ರಮರಹಿತತೆ ವಿರುದ್ಧ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಕಲೇಶಪುರದ ಹಳೆ ಜಾತ್ರೆ ಮೈದಾನವಾದ ಸುಭಾಷ್ ಮೈದಾನವು ಕಸದ ರಾಶಿಯಿಂದ ತುಳುಕುತ್ತಿದ್ದು ಸ್ಥಳೀಯರ ಆರೋಗ್ಯಕ್ಕೆ ಗಂಭೀರ ಧಕ್ಕೆ ತಲುಪುತ್ತಿದೆ. ಪುರಸಭೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಸೂಚನೆಗಳನ್ನು ಪಾಲಿಸದೆ ಕುಳಿತಿದ್ದಾರೆ ಎಂಬ ಆರೋಪಗಳು ಎದ್ದಿವೆ. ಕಸದ ರಾಶಿ ಭಯಂಕರ ದುರ್ವಾಸನೆ ಮೂಡಿಸುತ್ತಿದ್ದು ಕೀಟಗಳು ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಸೃಷ್ಟಿಸಿವೆ. ಸುತ್ತಮುತ್ತಲ ನಿವಾಸಿಗಳು, ಅಂಗಡಿ ಮಾಲೀಕರು ಮತ್ತು ಗ್ಯಾರೇಜ್ ಕೆಲಸಗಾರರು ಪ್ರತಿದಿನ ತಲೆನೋವು, ಚಾಯ ಮತ್ತು ಇತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ಈ ಕಸ ಧಕ್ಕೆಯಾಗಿದ್ದು ದನ ಕರುಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತಿಂದು ಸಾವನ್ನಪ್ಪುತ್ತಿದ್ದಾವೆ. ಸ್ಥಳೀಯ ಪರಿಸರಕ್ಕೆ ಅಪಾಯ ಸೃಷ್ಟಿಸಿದೆ. ಅಧಿಕಾರಿಗಳ ಕ್ರಮಹಾರಕ್ಕೆ ರಾಜ್ಯ ಸರ್ಕಾರವು ಏಪ್ರಿಲ್ 2025ರಲ್ಲಿ ಪುರಸಭೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿತು. ಆದರೆ ಯಾವ ಬದಲಾವಣೆಯೂ ಆಗಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರ್ ಶೀಘ್ರ ವೈಜ್ಞಾನಿಕ ವಿಲೇವಾರಿ ಎಂದು ಹೇಳಿದರೂ ಕೆಲಸ ಇನ್ನೂ ಶುರುವಾಗಿಲ್ಲ ಎಂದು ಆರೋಪಿಸಿದರು. ಸ್ನೇಹಿತರೆ ನೋಡಿ, ಈ ಕಸದ ಬಗ್ಗೆ ಇಲ್ಲಿ ರಫೀಕ್ ಅವರು ಇಲ್ಲೇ ಸ್ಥಳೀಯವರೇ ನೋಡಿ ಈ ವಿಚಾರವಾಗಿ ಮಾತಾಡ್ತಾರೆ. ಇದು ಕಸ ಎಲ್ಲ ಹಾಕ್ಬಿಟ್ಟು ಪೂರಾ ವಾಸನೆ ಜನಗಳಿಗೆಲ್ಲ ಕಾಯಿಲೆಗಳು ಬರ್ತಾಯಿದೆ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡೋರು, ಸಣ್ಣ ಪುಟ್ಟ ಕೂಲಿಗಾರರು ಸಂಜೆ ಹೊತ್ತು ಒಂದು 500 ರೂಪಾಯಿ ದುಡ್ಕೊಂಡು ಹಾಸ್ಪಿಟ್ಲಿಗೆ 400 ರೂಪಾಯಿ ಕಟ್ಟೋದಂತೆ, 100 ರೂಪಾಯಿ ರಾಷನ್ ಅದು ಇಲ್ಲ, ಮಾತ್ರೆಗೂ ದುಡ್ಡು ಸಾಲ್ತಾ ಇಲ್ಲ. ಪ್ರತಿಯೊಂದು ಬರ್ತಿರೋದು ಈಗ ಕಸ ಕಡೆಯಿಂದ. ಅದು ತೊಂದರೆ ಎಲ್ಲರಿಗೂ, ಯಾರೂ ಬರೋಂಗಿಲ್ಲ, ಏನಿಲ್ಲ. ಈಗ ಕೆಲಸ ಮಾಡೋಕ್ಕೆ ವೆಹಿಕಲ್ಲು ಇಲ್ಲ, ವಾಸನೆಗೋಸ್ಕರ ಬರ್ತಾಯಿಲ್ಲ ಜನಗಳು. ಬರ್ತಾ ಹಿಂಗೆ ಆದ್ರೆ ನೆನಪ ಮಾಡೋದಿಲ್ಲ ಜನಗಳು. ಬರ್ತಾ ಕಸ ಏನೋ ಇಲ್ಲಿವರೆಗೂ ರಾಶಿ ಆಗ್ತಾನೆ ಬರುತ್ತೆ, ದಿನ ಪೂರ ಬರುತ್ತೆ ಈಗ ಅದು. ಹೌದೌದು, ಇಲ್ಲಿ ಏನು ಜನನೇ ಇಲ್ಲ ಅಲ್ಲಿ. ಈ ದನಗಳು ಇದೆಯಲ್ಲ, ಪ್ರಾಣಿಗಳು ಬಂದು ಏನಾದ್ರು ತಿಂತದವೆ, ಕಾಯಿಲೆ ಬಿದ್ದು 4-5 ಹೊತ್ತು ಸತ್ತೋಯ್ತು ಅಲ್ಲಿ ನೋಡಿ. ದನಗಳು ಸಾಯ್ತಿದ್ದಾರೆ, ಮನುಷ್ಯರಿಂದ ಇದರಿಂದ ಎಫೆಕ್ಟ್ ಇಂದ ಈ ನಾಯಿಗಳು ಕಸ ಹಾಕ್ತವೆ, ಇನ್ನೇನು ಹೊಟ್ಟೆಪಾಡಿಗೆ ಹೋಗಿ ತಿಂತಾವೆ, ಪಾಪ ಅಲ್ಲೆಲ್ಲ ಬಿದ್ದು ಸತ್ತೋಗ್ತವೆ. ಇಲ್ಲಿ ಎತ್ತರೂ ಇಲ್ಲ, ಮನೆ ನಾವೆತ್ತಿದ್ವಿ ನಾಯಿನ. ನೀವು ಏನೇ ಹೇಳಕ್ ಇಷ್ಟಪಡ್ತೀರಿ ಅಧಿಕಾರಿಗಳಿಗೆ? ಅಧಿಕಾರಿಗಳಿಗೆ ಎಂತ ಇಷ್ಟಪಡೋದು, ಬಂದ್ಬಿಟ್ಟು ತಗ್ಸಿ ಅಂತ ಪ್ರತಿಯೊಂದು ಮಾಡಾಯ್ತಪ್ಪ. ಸ್ಟ್ರೈಕು ಮಾಡಾಯ್ತು, ಏನೆಲ್ಲ ಮಾಡಿದ್ರು ಆಯಿತು ನಾಳೆ ಮಾಡ್ತೀವಿ, ಒಂದು ವಾರ ಬಿಟ್ಟು ಮಾಡ್ತೀವಿ ಅಷ್ಟೇ. ಈಗ ಟೆಂಡರ್ ಆಗಿದೆ ಕಸ ತೆಗಿಯಕಂದ್ರೆ ಮತ್ತೆ ಬಂದೇ ಇಲ್ಲ. ಅವ್ರ ಅಡ್ರೆಸ್ ಟೆಂಡರ್ ಆಗಿದೆ ಅಂದ್ರೆ ಎಷ್ಟು ದಿನ ಬೇಕು ಸರ್? ಇದು ಟೆಂಡರ್ ಆಗಿ ವರ್ಷಗಟ್ಟಲೆ ಕಳೀತು, ಎಷ್ಟು ವರ್ಷ ಆಯ್ತು ನೋಡಿ. 15 ದಿವಸದಲ್ಲಿ ತೆಗಿತೀನಿ ಅಂದ್ರು, 2 ತಿಂಗಳು ಟೈಮ್ ಕೊಡಿ ಅಂದ್ರು, 3 ತಿಂಗಳು ಆಯ್ತು ನಾವು ತಗ್ಸದೆ ಅಂದ್ರು. ಹತ್ರ ಬಂದಿಲ್ಲ ಅವ್ರು ಯಾರು. ನೋಡಿ ಇಷ್ಟೊಂದು ಸಮಸ್ಯೆ ಇದ್ರು ನೋಡಿ ಅವ್ರು ಹೇಳ್ತಿದ್ದಾರೆ, ಒಂದು 500 ರೂಪಾಯಿ ದುಡಿದ್ರೆ ನಾವು ಆಸ್ಪತ್ರೆಗೆ ಕಟ್ಟಬೇಕು, ನಾವು ಮನೇಲಿ ಜೀವನ ಮಾಡೋದು ಹೆಂಗೆ ಅಂತ ಕೇಳ್ತಿದ್ದಾರೆ ನೋಡಿ. ಪಾಪ ಆ ಥರ ಆರೋಗ್ಯದ ಸಮಸ್ಯೆ ಈ ಥರ ಇದೆ ನೋಡಿ ಸರ್. ದಯವಿಟ್ಟು ಅಧಿಕಾರಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಈ ಕೂಡಲೇ ಇದು ಕಸದ ರಾಶಿಯಲ್ಲಿ ತೆಗಿಬೇಕು ಅಂತ ನಾನು ನಿಮ್ಮ ಕೈಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ಸಮೇತ ನೀವು ತೆಗಿತಿಲ್ಲ ಅಂದರೆ ಇಲ್ಲಿ ಜನಗಳ ಕೈಲಿ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ ಸರ್. ನೀವು ಅಧಿಕಾರಿಗಳು ಆರಾಮಾಗಿ ಮನೇಲಿ ಕೂತ್ಕೊಂಡು ನೀವು ಇಲ್ಲಿದ್ದರೆ ಗೊತ್ತಾಗುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ನೀವು ಇರಿ, ಗೊತ್ತಾಗುತ್ತೆ ನಿಮಗೆ ಏನು ಪರಿಸ್ಥಿತಿ ಅಂತ, ಇಲ್ಲಿ ಕಷ್ಟ ಏನು ಅಂತ. ಪಾಪ ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡೋರು ನೋಡಿದ್ರೆ ನಮಗೆ ತುಂಬ ಬೇಜಾರಾಗ್ತದೆ. ಕಷ್ಟ ಎಲ್ಲ ಮಲೇರಿಯಾ ಏನೆಲ್ಲ ಕಾಯಿಲೆಗಳು ಬಂದ್ಬಿಡ್ತಾವೆ. ಸರಿ. ಮುಕ್ತ ಫೌಂಡೇಶನ್ ಹಾಸನ ವತಿಯಿಂದ ಯುವ ಸಂಭ್ರಮ 2026 ಕಾರ್ಯಕ್ರಮವನ್ನು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಕ್ತ ಫೌಂಡೇಶನ್ ಹಾಸನ ವತಿಯಿಂದ ಯುವ ಸಂಭ್ರಮ 2026ರ ಕಾರ್ಯಕ್ರಮವನ್ನು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶೈಲಜಾ ಅವರು, ಯುವ ಸಂಭ್ರಮ ಎಂಬ ಹೆಸರಿನಲ್ಲೇ ಯುವಕರ ಮಹತ್ವ ಅಡಗಿದ್ದು ಈ ಕಾರ್ಯಕ್ರಮವನ್ನು ಯುವಕರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂದರು. ಇಂದಿನ ಯುವಕರೇ ದೇಶದ ಬುನಾದಿಯಾಗಿದ್ದು ಅವರಲ್ಲಿ ಸಕಾರಾತ್ಮಕ ಚಿಂತನೆ ಹಾಗೂ ಸಮಾಜಮುಖಿ ಮನೋಭಾವ ಬೆಳೆಸುವುದು ಅಗತ್ಯವೆಂದು ಅಭಿಪ್ರಾಯಪಟ್ಟರು. ಕನ್ನಡಿಯನ್ನ ನೋಡಿದ್ರೆ ಹೇಗೆ ನಮ್ಮ ಪ್ರತಿಬಿಂಬ ಕಾಣುತ್ತೋ ಹಾಗೆ ಯುವಜನರನ್ನ ನೋಡಿದಾಗ ಈ ಯುವಜನರ ಒಂದು ಧೈರ್ಯ, ಸಾಹಸ, ಒಂದು ಒಳ್ಳೆಯ ಭಾವನೆಗಳು ಈ ಯುವಜನತೆಯಲ್ಲಿ ಮೂಡಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಹಾಗೆಯೇ ವಿವೇಕಾನಂದರ ತತ್ವವನ್ನು ಅಳವಡಿಸಿಕೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ, ಮನಸ್ಸನ್ನ ಯಾವುದೇ ಕಾರಣಕ್ಕೆ ದೌರ್ಬಲ್ಯಕ್ಕೆ ಬಿಟ್ಕೊಳ್ಬೇಡಿ, ಕ್ಷಣಿಕದ ಸುಖಕ್ಕೋಸ್ಕರ, ಕ್ಷಣಿಕದ ಆಸೆ ಅಂಶಗಳಿಗೋಸ್ಕರ ನಿಮ್ಮ ಭವ್ಯ ಭವಿಷ್ಯವನ್ನ ಗಡೆಗಣಿಸಬೇಡಿ ಅಂತ ಹೇಳ್ತಾ ನಿಮಗೆ ಒಂದು ಒಳ್ಳೆಯ ಭವಿಷ್ಯ
ಓದಬೇಕು, ಬರೀಬೇಕು, ಒಳ್ಳೆ ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಗಳಿಸಬೇಕು. ಆ ರೀತಿಯಲ್ಲಿ ನೀವು ಹೋಗ್ಬೇಕು. ಕುದುರೆಗೆ ಹೇಗೆ ಕಣ್ಕಾಪನ್ನ ಹಾಕಿ ಅದು ಮುಂದೆ ಮಾತ್ರ ನೋಡ್ತಾ ಇರ್ತಾರೆ, ಆ ಕಡೆ ನೋಡೋದೇ ಇಲ್ಲ, ಗುರಿಯತ್ತ ಮಾತ್ರ ನೋಡ್ತಾ ಇರ್ತಾರೆ. ಹಾಗೆ ಮಕ್ಕಳು ಕೂಡ ತಮ್ಮ ಗುರಿಯತ್ತ ಮಾತ್ರ ನೋಡ್ತಾ ಗುರಿಯನ್ನು ಮುಟ್ಟುವಲ್ಲಿ ನಿಮ್ಮ ಯಶಸ್ಸು ಸಿಗ್ಬೇಕಾಗಿದೆ. ಗುರಿಯನ್ನ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಶ್ರಮದಿಂದ ಗುರಿಯನ್ನ ಮುಟ್ಟಿ ಒಂದು ಒಳ್ಳೆ ಭವಿಷ್ಯವನ್ನ ನಿರ್ಮಾಣ ಮಾಡಿ ಆ ಮೂಲಕ ಈ ಸಮಾಜವನ್ನ ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ನಾನು ಕೇಳ್ಕೊತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕಸಿ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಕ್ತ ಫೌಂಡೇಶನ್ ವೇದ ಅವರು ಹಾಗೂ ನೀವೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕೊಟ್ರೇಶ್ ಉಪ್ಪಾರ್ ಅವರು ಮುಕ್ತ ಎಂಬ ಹೆಸರಿನಂತೆ ಎಲ್ಲರನ್ನ ಒಗ್ಗೂಡಿಸುವ ಉದ್ದೇಶದಿಂದ ಈ ಯುವ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯ ಹಿನ್ನೆಲೆಯಲ್ಲೇ ಮುಕ್ತ ಫೌಂಡೇಶನ್ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಇಂದಿನ ದಿನಗಳಲ್ಲಿ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಸಾಂಸ್ಕೃತಿಕ ಹಾಗೂ ಕೌಟುಂಬಿಕ ಮೌಲ್ಯಗಳು ಕುಗ್ಗುತ್ತಿದ್ದು ಯುವಕರು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಂಡಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ನಮ್ಮಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಅತ್ಯಂತ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ವೇದರಾಜ್ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಒಂದು ಎಲ್ಲಾದರೂ ಮೌಲಿಕ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಜನಜೀವನಗಳಿಂದ ಆಸಕ್ತ ಮನಸ್ಸುಗಳು ಬಹಳ ಮುಖ್ಯ. ಇವತ್ತು ಎಷ್ಟು ಜನ ಬಂದಿದ್ದೀರಿ ಅಂತಂದ್ರೆ ಇದರಲ್ಲಿ 10 ಜನರಿಗೆ ಒಂದು ಒಳ್ಳೆ ಮೌಲ್ಯಗಳು ಇವತ್ತು ಬಿಂಬಿತ ಆಗುವಂತಂದ್ರೆ ಇವತ್ತಿನ ಕಾರ್ಯಕ್ರಮ ಸಾಧ್ಯ. ಯಾರಾದ್ರೂ ಒಬ್ಬ ರಾಜಕಾರಣಿ ಬರ್ತಾರೆ, ಒಬ್ಬ ಚಲನಚಿತ್ರ ನಟ ಬರ್ತಾರೆ ಅಂದ್ರೆ ನೀವು ಕರೆಯಲಿಕ್ಕೆ ಬೇಡ. ಈ ಪರಿಷತ್ತಿನ ಆವರಣ ಇಳಿಸದೇ ಇದೆ, ಕಿಟಕಿಗೆಲ್ಲ ಜೋರು ಬಿದ್ದುಕೊಂಡು ನೋಡ್ತಾ ಇದ್ದಾರೆ. ಆ ಮಟ್ಟ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಯಾಕೆ ಹೋಗ್ಬೇಕು, ಅಲ್ಲಿ ಸ್ಪರ್ಧೆಗಳು ಮಾತ್ರ ಭಾಗವಹಿಸ್ತಾರೆ. ಇಲ್ಲೇ ನಮ್ಮ ಮೌಲ್ಯಗಳು ಉಳಿಸ್ತೇವೆ. ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಿದೆ ಆ ಆಸ್ಪಾಸ್. ನಿನ್ನೆ ಪಕ್ಕದಲ್ಲಿ ಕಲಾಭವನದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ನಡೀತಿದೆ. ನಮ್ಮ ಹೈಕೋರ್ಟ್ ಜಡ್ಜ್ ಬಗ್ಗೆ 1.5 ಗಂಟೆ ಮಾತಾಡಿದೆ ಸಮಕಾಲೀನ ಮೌಲ್ಯಗಳ ಬಗ್ಗೆ. ಸುಮ್ಮನೆ ಹೋಗಿ ಕೂತಿದ್ದೆ ನಾನು, 1.5 ಗಂಟೆ ಆಟ ಬರಲಿಕ್ಕೆ ಕಲಿಸಲಿಲ್ಲ ಅಂತ ಅದ್ಭುತ ಮಾತು. ಎಲ್ಲೂ ನನ್ನ ಕಡೆಗೆ ಅಡ್ವರ್ಟೈಸ್ ನೋಡಿದ್ರೆ ಬಂದ್ಬಿಟ್ಟು. ಕಾರ್ಯಕ್ರಮದಲ್ಲಿ ಮಮತಾ, ಮುಕ್ತ ಫೌಂಡೇಶನ್ ಅಧ್ಯಕ್ಷರಾದ ವೇದಶ್ರೀ, ಉಪನ್ಯಾಸಕರಾದ ಗಿರೀಶ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಆಗಮಿಸುವ ರೋಗಿಗಳು ಹಾಗೂ ಅವರ ಸಹಾಯಕರ ನಾಯಿಗಳ ಕಾಟದಿಂದ ತೀವ್ರ ತೊಂದರೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ವೇಳೆಯಲ್ಲಿ ಆಸ್ಪತ್ರೆ ಆವರಣದಲ್ಲಿ ನಾಯಿಗಳ ಗುಂಪು ಕಾಣಿಸಿಕೊಳ್ಳುತ್ತಿದ್ದು ರೋಗಿಗಳು ವಿಶ್ರಾಂತಿ ಪಡೆಯಲು ಸಾಧ್ಯವಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವೊಮ್ಮೆ ನಾಯಿಗಳು ರೋಗಿಗಳ ಹಾಸಿಗೆಗಳ ಬಳಿಯೇ ಮಲಗುತ್ತಿರುವ ದೃಶ್ಯಗಳು ಕಂಡುಬರುತ್ತಿದ್ದು ಇದರಿಂದ ಸೋಂಕು ಹರಡುವ ಭೀತಿಯೂ ಹೆಚ್ಚಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ಮಕ್ಕಳಿಗೆ ನಾಯಿಗಳಿಂದ ಅಪಾಯ ಸಂಭವಿಸುವ ಸಾಧ್ಯತೆ ಇದ್ದು ಆಸ್ಪತ್ರೆಗೆ ಬರುವವರು ಭಯಭೀತರಾಗಿ ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ ಕೊರತೆ ಹಾಗೂ ಸೂಕ್ತ ಮೇಲ್ವಿಚಾರಣೆ ಇಲ್ಲದಿರುವುದೇ ಈ ಸಮಸ್ಯೆಗೆ ಕಾರಣವೆಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಾರ್ವಜನಿಕರು, ಆಸ್ಪತ್ರೆ ಎನ್ನುವುದು ರೋಗಿಗಳು ಗುಣಮುಖರಾಗಲು ಬರುವ ಸ್ಥಳ. ಆದರೆ ಇಲ್ಲಿ ನಾಯಿಗಳ ಹಾವಳಿ ಹೆಚ್ಚಿರುವುದು ಅತ್ಯಂತ ಆತಂಕಕಾರಿ. ತಕ್ಷಣವೇ ಬೀದಿ ನಾಯಿಗಳನ್ನು ನಿಯಂತ್ರಿಸುವ ಹಾಗೂ ಆಸ್ಪತ್ರೆ ಆವರಣವನ್ನು ಸುರಕ್ಷಿತಗೊಳಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಹಾಗೂ ಪುರಸಭೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಬೀದಿ ನಾಯಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂಬುದು ಸಕಲೇಶಪುರದ ನಾಗರಿಕರ ಆಗ್ರಹವಾಗಿದೆ. ಗಟ್ಟಿದ ಮರ ಜೊತೆ ಹೋಗಿ ನೋಡ್ತಾರೆ.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ರಾಜ್ಯಾಧ್ಯಕ್ಷ ಶಿವಾನಂದ ಗೂರರಿಂದ ಕಾರ್ಯಕ್ರಮ ಉದ್ಘಾಟನೆ. ಪತ್ರಕರ್ತರ ಭವನ ವಿಸ್ತರಣೆಗೆ ಶಾಸಕ ಎಚ್.ಕೆ. ಸುರೇಶ್ ಭರವಸೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ 5 ಲಕ್ಷ ಘೋಷಣೆ. ಹಾಸನದಿಂದ ಮಂತ್ರಾಲಯಕ್ಕೆ ಗ್ರೀನ್ ಲೈನ್ ನೇರ ಬಸ್ ಸೇವೆ ಆರಂಭ. ರಾಯರ ದರ್ಶನಾರ್ಥಿಗಳಿಗೆ ಹೊಸ ಪ್ರಯಾಣ ಸೌಲಭ್ಯ. ಜಿಲ್ಲೆಯ ಜನತೆಗೆ ಗ್ರೀನ್ ಲೈನ್ ಸಂಸ್ಥೆಯಿಂದ ಮತ್ತೊಂದು ಸೇವೆ. ಬೇಲೂರಿನ ಸ್ಟೋನ್ ಕ್ರಷರ್ಗೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ ನೀಡಿ ಪರಿಶೀಲನೆ. ಕ್ರಷರ್ ದಾಖಲಾತಿಗಳು ಹಾಗೂ ಸಿಸಿ ಕ್ಯಾಮೆರಾ, ಡಿವಿಆರ್ ವಶಪಡಿಸಿಕೊಂಡು ಪರಿಶೀಲನೆ. 2 ರಿಂದ 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಕ್ರಷರ್ ವ್ಯವಸ್ಥಾಪಕರಿಗೆ ಸೂಚನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.